ಏ ಗೂಫಿ, ನಿಂಗೊಂದು ಗೊತ್ತಾ? ಗೊತ್ತಿಲ್ಲ. ಫೇಸ್ಬುಕ್ ಅಲ್ಲಿ ನಾವು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀವಿ, ಬಟ್ ಜೊತೆಲಿರೋವಾಗ ಅಷ್ಟಿರಲ್ಲ. ನಿಂಗೆ ಹಾಗನ್ಸಲ್ವಾ? ಆಗಾಗ. ನಾವು ಮದುವೆ ಆಗಿ 3 ವರ್ಷ ಆಯ್ತು. ಆವಾಗ್ಲಿಂದ ಯಾವಾಗ್ಲೂ ಜೊತೆಲಿದ್ದೀವಿ. ಆದ್ರೂ ಒಬ್ರಿಗೊಬ್ರು ಬರ್ಕೊಳ್ಳೋವಾಗ ಜಾಸ್ತಿ ಪ್ರೀತಿ ಇರುತ್ತೆ. ಯಾಕೆ ಹಾಗೆ ಗೂಫಿ? ನಮ್ಮ ಪ್ರೀತಿ ಹಾಗೇ ಇದೆ. ಒಬ್ರಿಗೊಬ್ರು ಬರ್ಕೋಬೇಕಾದ್ರೆ ನಾವು ಪ್ರೀತಿ ನೋಡ್ತೀವಿ, ಜೊತೆಲಿದ್ದಾಗ ಅದೇ ಪ್ರೀತಿನ ಅನುಭವಿಸ್ತೀವಿ. ಅಷ್ಟೇ ವ್ಯತ್ಯಾಸ. ಈಗ ನಿಂಗೇನು ಬೇಕು? ಪ್ರೀತಿ ನೋಡ್ಬೇಕಾ ಅಥವಾ ಅನುಭವಿಸ್ಬೇಕಾ? ಎರಡು. ಏನಾದರೂ ತಗೋತೀರಾ? ಕಾಫಿ, ಟೀ? ನೋ ಥ್ಯಾಂಕ್ಸ್. ಓಕೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. 1-2 ನಿಮಿಷ ಬಿಟ್ಟು ಬರ್ತೀನಿ. ಅವಳ ಎಮೋಷನ್ಸ್ ನಿಜ ಅನ್ನಿಸ್ತಿದೆ. ಅವಳ ಕಥೆನೂ ಕನ್ವಿನ್ಸಿಂಗ್ ಆಗಿದೆ. ಆದರೆ ಎಲ್ಲೋ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ವಾಟ್ ಡು ಯು ಥಿಂಕ್? ಅವಳು ಮನಸ್ಸು ಬಿಚ್ಚಿ ಹೇಳಿದ್ರೆ, ಅಂದರೆ ಅವಳ ಮನಸ್ಸಿನಲ್ಲಿರೋದನ್ನ ಹೇಳಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡ್ಬೇಕನ್ಸುತ್ತೆ. ಅವ್ರ ಮುಖ ನೋಡಿ ಎಷ್ಟು ಟೆನ್ಷನಲ್ಲಿದ್ದಾರೆ. ಬಟ್ ಅವ್ನು ನೋಡಿ, ಆ ಆಸಾಮಿ ಎಷ್ಟು ಕೂಲ್ ಆಗಿದ್ದಾನೆ. ಯಾ, ಹಿ ಲುಕ್ಸ್ ಕಾಮ್. ಅಶ್ವಥ್, ಅದೇ ತಾನೇ ಅವನ ಹೆಸರು? ಹೌದು. ಸ್ಟೇಷನಿಗೆ ಬಂದು ಅವನೇ ಕೊಲೆ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಇವನ್ ಹೇಳಿಕೆನ ನಂಬೋದಿಕ್ಕೆ ಯಾವ ಎವಿಡೆನ್ಸು ಇಲ್ಲ. ಜಸ್ಟ್ ಅವನ ಹೇಳಿಕೆ ಮಾತ್ರ, ಅದು ಕನ್ವಿನ್ಸಿಂಗ್ ಆಗಿದೆ. ACP ಸತ್ಯನಾಡಿಗ್ ಇವನ್ನ ಇಂಟ್ರೋಗೇಟ್ ಮಾಡ್ತಾರೆ. ಸತ್ಯನಾಡಿಗ? ಆ ಮೆಂಟ್ಲು ಬಿಟ್ರೆ ಬೇರೆ ಯಾರೂ ಸಿಗ್ಲಿಲ್ವೇನ್ರಿ ನಮ್ ಡಿಪಾರ್ಟ್ಮೆಂಟ್ಗೆ? ಈಗ ಬರ್ತಾರೆ ಟೀ ಅಂಗಡಿ ತಳ್ಕೊಂಡು. ನೋಡ್ರಿ, ಇಲ್ಲಿ ನಾನು ಹೇಳಿಲ್ವಾ? ನೋಡಿ ಹೇಗ್ ಹಲ್ಕೆರಿತಿದ್ದಾರೆ. ಮಾತಾಡ್ಬೇಕು ತಾನೆ? ಅವ್ರದೇ ಆದ ಒಂದು ಸ್ಟೈಲ್ ಇದೆ ಮೇಡಮ್. ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾ, ಈಗ ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಹ್ಯಾಂಗದ್ರಿ ಅಶ್ವತ್ಥವ್ರ? ರಾತ್ರಿ ಚಲೋ ನಿದ್ದೆ ಮಾಡಿದ್ರೇನ? ಸಾರಿ ಫಾರ್ ದ ಡಿಲೇ. ಇವತ್ತು ಶನಿವಾರ 9:00 10 ರಾಹುಕಾಲ ಐತ್ ನೋಡ್ರಿ, ಹಿಂಗಾಗಿ ತಡ ಆತು. ಈ ಲೂಸು ನಿಮ್ ಹ್ಯಾಂಡ್ಸ್ ನಲ್ಲಿ ಇರ್ಬೇಕಿತ್ತು. ಶುರು ಮಾಡೋಣ. ಒಂದು ಹೇಳಿಕೆ ಕೊಟ್ಟಿರಿ, ನನಗೆ ಬರೋಬರಿ ಐತಿ. ಆದ್ರೆ ಡಿಪಾರ್ಟ್ಮೆಂಟ್ಗೆ ಇನ್ನು ಸ್ವಲ್ಪ ಡೀಪ್ ಆಗಿರ್ಬೇಕು ಅಂತ ಐತಿ. ಏನು ಹೇಳಿರಿ ನೀವು? ನಾನು ಪೊಲೀಸರಿಗೆ ಸಹ ಕರೆಸಿದ್ ಯಾವನ್ರಿ ಗುಗು ನನ್ನ ಮಗ ಹ್ಯಾಂಗ್ ಬರ್ತಾನ ನೋಡ್ರಿ, ಕನ್ನಡ ಬರಕ್ ಬರುದಿಲ್ಲ ಮಗ. ಹಿಂಗೈತೆ ನಮ್ಮ ಡಿಪಾರ್ಟ್ಮೆಂಟ್ ಪರಿಸ್ಥಿತಿ. ಸಹಕರಿಸುತ್ತೇನೆ. ಭಾಳ ಚಲೋ ಆತ್ರಿ. ನೀವು ನನ್ನ ಜೋಡಿ ಹಿಂಗ ಸಹಕಾರ ಕೊಡ್ತೀರಿ ಅಂತ ನಾನು ನಂಬ್ತೇನೆ ರೀ. ಎಸ್ ಸರ್. ಈಗ ಹೇಳಿ, ನಿಮ್ಮ ಕುಟುಂಬ, ವಿದ್ಯಾಭ್ಯಾಸ, ವೃತ್ತಿ ಪ್ರವೃತ್ತಿ, ನಿಮ್ಮ ಗರ್ಲ್ ಫ್ರೆಂಡ್ಸು ಅಷ್ಟು ಹೇಳಿ. ಇದಕ್ಕೆ ಈ ಕೇಸ್ಗೆ ಏನು ಸಂಬಂಧ ಅಂತ ಯೋಚನೆ ಮಾಡಬೇಡಿ. ನನಗ ಕುತೂಹಲ. ಎಷ್ಟು ಸಣ್ಣ ವಯಸ್ಸು ಅದಿರಿ, ಎಷ್ಟು ಹ್ಯಾಂಡ್ಸಮ್ ಅದಿರಿ, ಎಷ್ಟು ಬುದ್ಧಿವಂತರದಿರಿ. ನನ್ನ ಕುತೂಹಲಕ್ಕೆ ಒಂದು ಕಾರಣ ಐತ್ರಿ. ನಾನೊಂದು ಬುಕ್ ಬರೆಯಕತ್ತೇನೆ. ಅಂದ್ರೆ ನನ್ನ ಸರ್ವಿಸ್ನಾಗ ನಾನು ನೋಡಿದ ಕೇಸುಗಳು, ಮನುಷ್ಯರು, ಅಯ್ಯಯ್ಯೋ ಒಬ್ಬೊಬ್ರ ಕತೆ ಕೇಳಿದ್ರೆ ತಲೆ ತಿರುಗ್ತೈತ್ರಿ, ಹಂಗಿರ್ತಾರೆ. ಇದನ್ನೆಲ್ಲ ಬರೆದು ರಿಟೈರ್ಮೆಂಟ್ ಆದ್ಮೇಲೆ ಬುಕ್ ಪಬ್ಲಿಷ್ ಮಾಡಿದ್ರೆ ರಿಟೈರ್ಮೆಂಟ್ ಲೈಫ್ ಸೂಪರ್. ಅಂದ್ರ
ರಿಟೈರ್ಮೆಂಟ್ ಆದ್ಮೇಲೆ ಬರೋ ಪೆನ್ಷನ್ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಸರಿ ಹೋಗೋದಿಲ್ಲ. ನಾ ಪುಸ್ತಕ ಮಾರ್ಕೊಂತ ಕೂತ್ಕೋಬೋದಲ್ಲ. ಈಗ ಹೇಳಿ, ಈ ಅಶ್ವಥ್ ಯಾರು, ಏನು? ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ. ನನ್ನ ತಂದೆ ಆರ್ಮಿನಲ್ಲಿ ಮೇಜರ್ ಆಗಿದ್ರು. ಈಗ ರಿಟೈರ್ಡ್. ಲಾಸ್ಟ್ ಇಯರ್ ಅವ್ರಿಗೆ ಸ್ಟ್ರೋಕ್ ಆಯಿತು. ಆಗ್ಲಿಂದ ಅವ್ರ ಹಾಸಿಗೆ ಬಿಟ್ಟು ಎದ್ದಿಲ್ಲ. ಅಯ್ಯೋ, ಐ ಆಮ್ ಸಾರಿ. ಮನೆಯಾಗಿನ್ ಯಾರು ಅದಾರ? ನಮ್ಮಮ್ಮ, ಅಂಜು, ನಮ್ಮಕ್ಕ. ನೀರ್ ಸುರಿದೋಗ್ತಾ ಇದೆ, ಮೋಟರ್ ಆಫ್ ಮಾಡು. ಅನು, ಮೋಟರ್ ಆಫ್ ಮಾಡು, ನೀರ್ ಸುರಿದೋಗ್ತಾ ಇದೆ. ಮತ್ತೆ ನನ್ನ ತಂಗಿ. ಯಾಕೆ ಯಾವಾಗ್ಲೂ ನಾನೇ ಮಾಡ್ಬೇಕು? ಅಣ್ಣಂಗೆ ಯಾಕೆ ಹೇಳಲ್ಲ? ಇದು ನನ್ನ- ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲಿವರೆಗೂ ಬಂದ್ರೆ ಇನ್ವೆಸ್ಟಿಗೇಷನ್? ನಡೀತಾ ಇದೆ ನಿಧಾನವಾಗಿ. ಐ ಥಿಂಕ್ ಅವಳು ಅವನ ಜೊತೆ ಏನ್ ಮಾಡ್ಕೊಂಡ್ರಿ ಹೇರ್ ಸ್ಟೈಲ್? ಏನು ಚಲೋ ಐತಲ್ಲ, ಕಟ್ ಮಾಡಿರಿ. ಮೇಡಮ್, ಕಾಲ್ ರಿಪೋರ್ಟ್ಸ್ ಬಂದಿದೆ. ಕೊಡಿ ಪ್ಲೀಸ್. ಎಸ್, ನಾನು ಅಂದ್ಕೊಂಡ ಹಾಗೆ ಅವರಿಬ್ರು ಕಾಂಟ್ಯಾಕ್ಟ್ನಲ್ಲಿದ್ರು. ಕೊಲೆ ನಡೆದಿನೂ 2 ಸಲ ಮಾತಾಡ್ಕೊಂಡಿದ್ದಾರೆ. ನೋಡ್ತೀರಾ? ಬ್ಯಾಡ್ರಿ, ನಮ್ಮ ಹುಡುಗ ಚಲೋ ಹೇಳ್ತಾನ್ರಿ. ಅವ್ನು ಹೇಳುದ್ರಾಗ ಒಂದು ಅರ್ಥ ಇರ್ತೈತಿ. ಪೇಪರ್ನಾಗ ಏನ್ ಇರ್ತೈತ್ರಿ? ನೀವ್ ಹೇಳ್ತಾರೋ ಈ ಪೇಪರ್ ಸೈಂಟಿಫಿಕ್ ಪ್ರೂಫ್ಸ್. ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ಅನ್ನೋದನ್ನು ರಿಕವರ್ ಮಾಡ್ಕೋಬಹುದು. ರಿಕವರಿ ಮಾಡ್ಕೋಬಹುದ್ರಿ, ಆದ್ರೆ ಏನು ಮಾತಾಡ್ಕೊಂಡಿರ್ತಾರ್ರಿ ಅವರು? ನಾವಿಬ್ರು ಹೋಗಿ ಕೊಲಿ ಮಾಡೋಣ ಅಂತ ಮಾತಾಡ್ಕೊಂಡಿರ್ತಾರೇನೆ. ಯಾವ ಸಿನಿಮಾ ಚಲೋ ಐತಿ, ಯಾವ ರೆಸ್ಟೋರೆಂಟ್ ಚಲೋ ಐತಿ ಅಂತ ಮಾತಾಡ್ಕೊಂಡಿರ್ತಾರೆ. ನಮಗೆ ಬೇಕಾದ್ದು ಸಾಕ್ಷ್ಯಾಧಾರಗಳು, ಕನ್ಕ್ಲೂಸಿವ್ ಎವಿಡೆನ್ಸ್ ಮೇಡಮ್, ಅಲ್ಲೇನ್ರಿ? அட வேலு, எப்படி இருக்கீங்க? நல்லா இருக்கையா. என்ன சாப்பிடுறீங்க? வெத்தலை பாக்கு. வெத்தல் பாக்கு போட்ட பழக்கம் இருக்கா? ஆமா. சூப்பர், நம்ம ஆளு. உங்க உதவி எனக்கு ரொம்ப தேவை. சொல்லுங்க. அங்க இன்ஸ்பெக்டர் இருக்காரு, அவர் பேர் என்ன? மாதவ். 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 ಎಸ್ ಸರ್. ಒಂದು ನಿಮಿಷ. ಬನಾರಸಿ ಪತ್ತ ಕೊಂಚ ಪಾತ್ ಎತ್ತಿಟ್ಟು வரீங்களா? வாங்கிட்டு வரேன். ಮಾಧವ್, ಆ ಹುಡುಗಂಗ ಒಂದು ಹೂ ಅಂದ್ರೆ ಬಹಳ ಇಷ್ಟ. ಅದು ಯಾವ್ದ್ರಿ? ಯಾರು ಆ ಹುಡುಗ? ಕೊಲೆಗಾರನ? ಅಲ್ರಿ, ಪಾಪ ಆ ಹುಡುಗ ಕೊಲೆಗಾರ ಅನ್ನೋಕೆ ಇಷ್ಟೊಂದು ಆತರ ಯಾಕ್ರಿ ನಿಮಗ? ತಪ್ಪೊಪ್ಕೊಂಡಿದಾನಲ್ಲ. ತಪ್ಪೊಪ್ಪು ಇರೋದು ಬಹಳ ದೊಡ್ಡ ಪದ ರೀ. ಅವನ ಕೊಲೆ ಮಾಡಿದಾನ ಅಂದ್ರೆ ನಿಮ್ಮ ಹತ್ರ ಎವಿಡೆನ್ಸ್ ಇದ್ದು ಅವ ಒಪ್ಕೊಂಡ್ರೆ ತಪ್ಪೊಪ್ಪಿಗೆ ಆಯ್ತ. ನಿಮ್ಮ ಹತ್ರ ಅವನ ಕೊಲೆ ಮಾಡಾನ ಅಂತ ಸಾಕ್ಷ್ಯಾಧಾರ ಏನಾರ ಆಯ್ತಾನೆ? ಇಲ್ಲ. ಈಗ ಹೇಳಿದ್ರಿ ನೋಡಿ, ಇದು ತಪ್ಪೊಪ್ಪಿಗೆ. ಅವ ಕೊಲೆ ಮಾಡಾನ ಅಂದ್ರೆ ಮಾತ್ರ ಸಾಕ್ಷಿ ಇಲ್ಲ, ಅದು ನಿಜ. ಅದನ್ನ ಬಿಡ್ರಿ. ಆ ಹೂವಿನ ಹೆಸರೇನ್ರಿ ಅವ್ನಿಗೆ ಇಷ್ಟವಾದ್ದು? ಗುಲಾಬಿ, ರೆಡ್ ರೋಸು. ಒಂದು ಚಿಕ್ಕ ಗಾರ್ಡನ್ ಇಟ್ಕೊಂಡಿದ್ದಾನೆ. ರೆಡ್ ರೋಸ್, ಗುಲಾಬಿ.